ಏನು ಸಿಕ್ಕಿತ್ತು ಅಷ್ಟೇ ಪುಣ್ಯಮ್ಮ. ಬಾವಿ ಅದೇನೆ ಸಿಕ್ಕಿತ್ತು. ಹಂಗೆ ಮಕ್ಕಳು ವಿಗ್ರಹ ಮಕ್ಕಳು ವಿಗ್ರಹ ಸಿಕ್ಕಿತ್ತು. ಐದರಿಗೆ ನೀರು 8 ವಿಗ್ರಹ ಮಕ್ಕಳು. ಅದೇ ಒಂದು ಸೊಳ್ಳೆ ಕಡೆ ಎಲ್ಲ ಯಾರು ಮೋಸ ಮಾಡೋಂಗಿಲ್ಲ. ಸುಳ್ಳು ನಾವು, ನೀವೆಲ್ಲ ಮೋಸ ಬರೀ ಮುಟ್ಟ ಕಾರ್ಯಕ್ರಮ ಈಗ ಮಕ್ಕಳಾಗೆಲ್ಲ ಇಂಟ್ರೆಸ್ಟ್ ಹಿಂಗೆ ಬಂದ ಅಲ್ವಾ ನಮ್ಮ ಸತ್ತೋಗಿ ನಿಂತ ಬಾಯ್ಕೊಂಡು ಬಂದು ಮಾಡ್ಬೇಕು. ಇವ್ರು ಬರ್ತಾರೆ ಮನೆ ಹುಷಾರಿಲ್ಲ, ಮೊಬೈಲ್ ಇಟ್ಕೊಳ್ಳೋದು ಅಲ್ಲಿ ಅಲ್ಲಿ ಭಕ್ತಿ ಅಡ್ಬಿಳೋ ಫಸ್ಟು ಅಲ್ಲಿ ತಾಯಿ ನಾನು ಗೌಡಮ್ಮ ಮಮತ ನನಗೆ ದೇವಸ್ಥಾನ ಇಲ್ಲಿ ನನ್ನ ವಿಡಿಯೋ ಹಾಕೊಂಡು ಬಂದೆ ನನ್ನ ತಮ್ಮನಿಗೆ. ಅವನೇನು ಹಚ್ಬಿಟ್ಟು ದಯಮಾಡಿ ಕಾಲು ಬರುತ್ತೆ, ಅವನು ಫೋಟೋ ಹಾಕೋದ ನಾನು ಕರ್ನೂರು ಆಮೇಲೆ ಬರ್ತಾನೆ ಕಣ್ಣು ಬರುತ್ತೆ. ಅವನು ನನ್ನ ಮತ್ತೆ ಇದೆ ನಂಬಬೇಕು. ಈಗ ಮೇಬೂಬ್ ಅಂತ ಮುಸ್ಲಿಮ್ಸ ನನ್ನ ಫೋಟೋ ಹಾಕೋದು ಮತ್ತೆ ಮಗು ಮಾತಾಡುತ್ತೆ ಅಂತ ಎಲ್ಲ ಕಡೆನೂ ನೋಡಿದ್ದೀನಿ. ಆದ್ರೆ ನನಗೆ ಅಮ್ಮನ ಸತ್ಯ ಇದೆ. ನಂಬಿಕೆನೇ ದೊಡ್ಡ ದೇವರು. ನಂಬಿಲ್ಲ ಅಂದ್ರೆ ವೇಸ್ಟ್. ನೋಡಿ ಒಂದೇ ಒಂದು ಸೊಳ್ಳೆ ಯಾರಿ ಕಡೆಯಲ್ಲ, ಒಂದೊಂದು ರಕ್ತ ನಾಯಿ ನೆಕ್ಕಲ್ಲ, ಎಲ್ಲ ಜಾತಿ ಮಿಕ್ಸು. ನೀವು ಗುದ್ದಾಡ್ತೀರಿ. ಕಾಲು ಬಂದಿದ್ದ ಅವ್ನು ತಿರುವಣ್ಣಾಮಲೆ ರೆಡಿ ಮಾಡಿ ಕೆಲಸ ಮಾಡ್ತೀನಿ ನಾನು. ಇವರು ನಂಗೆ ಯಾರು ಬೇಜಾರು ಗೊತ್ತಾ, ಮೊಬೈಲ್ ಇಟ್ಕೊಂಡ್ರೆ ಆಗಲ್ಲ. ನನಗೆ ಇದೇ ಫಸ್ಟ್ ಬಂದಿವಿ, ಸುಳ್ಳು ಹೇಳ್ಕೊಂಡ್ರೆ ಆಗಲ್ಲ. ಎಲ್ಲ ಕಡೆ ಹೋಗಿ ಬಂದಿವಿ ಇರ್ತಾರೆ. ಎಲ್ಲ ಕಡೆ ಹೋಗಿ ಮುಖ್ಯ ಅಲ್ಲ. ಅದು ಬೀಳಿ ಲೋಕಾಯುಕ್ತರು 2 ಕೈ ಬರ್ತಾವ ಕಲ್ಲ ಮಾಮಲಗಳು ದೊಡ್ಡಪ್ಪ ಅಂತ ಮನೆ ಯಾರ್ಯಾರು ಮುಡ್ತೀರ 50,000 ಗಂಟೆ ಬೇಡ ವಾಪಸ್ ನಿಮಗೆ ಕೊಡ್ತೀನಿ. ನಾವು ಬೇಡ್ಕೊಂಡಿದ್ದು ಅಮ್ಮಗ ಅದ ಅಲ್ರಿ ಅಪ್ಪಾಜಿ. ಏನಂತ ಬೇಡಿದ್ರಿ? ಗಂಡು ಮಗು ಕೊಡ ಅಂತ ಹೇಳ್ರಿ. 4 ವರ್ಷನಾಗಿದೆ. 5ನೇ ಮಗು ರೀ ಬಂದಿದ್ರಿ. 4 ವರ್ಷ ಆಯ್ತಾ? 3 ವರ್ಷದೊಳಗೆ 5ನೇ ಮಗುನ? 5ನೇ ಮಗು ರೀ. ಅಪ್ಪನು ಅಪ್ಪನ ಚಿಕ್ಕಪ್ಪನು ಚಿಕ್ಕಪ್ಪ ರೀ. ನನ್ನ ಅಪ್ಪ ತಾತ ಅಂತ ಹೇಳ್ಕೊಡಿದ್ಕೆ ಪಾಪಗೆ ಒಳ್ಳೆ ನಿಮ್ದು ಕಲ್ಸ್ಬಿಡ. ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕು. ಆಗಲ್ವಾ? ಕಿಟ್ಟನಿ ಹಬ್ಬ ವೈಶು ಅಲ್ಲ ಹಾಸ್ಪಿಟಲ್ ಕಾಯ್ತೀರಿ ಅಲ್ಲ, ಆಧಾರ್ ಕಾರ್ಡ್ ಕೊಡೋದು ಕಾಯ್ತೀರಿ. ಕಲ್ನ ಕೊಟ್ಟಿದ್ದು ನೋಡ್ತೀವಿ ಎಷ್ಟು ನಿಂತ ಜನ ಮಾಡ್ತೀವಿ. ಜನ ಇವ್ರಿಗೆ ಆಪರೇಷನ್ ಆಯ್ತು ನೋಡ್ತಾರ. ನನ್ನ ಕಾಲು 2 ಗಾಯ ಕಲ್ಲು ಬಿದ್ದು ಯಾವನಾದ್ರು ನೋಡ್ತಾರ, ಕುಡಿತಾರಲ್ವಾ? ಕಲ್ಲನ್ನ ತುಳಿತಾರೆ. ಕಲ್ನ ಕೂತ್ಕೊಂಡು ಬಂದು ನೋಡ್ತೀವಿ ಕೇಳೋಲ್ಲ. ಹಾಸ್ಪಿಟಲ್ ಮುಂದೆ, ರೇಷನ್ ಮುಂದೆ ಆಧಾರ್ ಕಾರ್ಡ್ ಕೊಡಲ್ಲ. ತುಂಬಾ ಥಿಯೇಟರ್ ಮುಂದೆ ನಾಯಿಗಾದಂಗೆ. ದೇವಸ್ಥಾನ ಪುಣ್ಯಸ್ಥಳ, ಪುಣ್ಯ ಸ್ಥಳ. ನಾನೇ ನನಗೆ ಅದೃಷ್ಟ, ನನಗೆ ಇದೇ ಕೈ ಊಟ ಮಾಡ್ತೀನಿ ನೋಡ್ತಿದ್ದು ಅದೃಷ್ಟ ಇದೆಯಾ ಅಂತ. ಇದಕ್ಕೆ 1000 ನನಗೆ ನನ್ನ ಗುರು, ನಾನೆಲ್ಲ ಗುರು ಹಾಗೇ ಇಲ್ಲ. ತಿನ್ನಕಲ್ಲು ಊರಿಗೆ ಬಂದಾರ ನಾವೆಲ್ಲ ಊರಿಂದ. ನಮ್ಮಪ್ಪ 2 ರೂಪಾಯಿ ಸಂಬಳ ನಿಮಗೆಲ್ಲ ದೇವ್ರು ಬರುತ್ತಾ? ಫೋನ್ ಹಾಕೋದು ನಾನಲ್ಲಮ್ಮ, ಬಸ್ಸು ಹಾಕ್ತಾರೆ. ನನ್ನ ದೇವಸ್ಥಾನ ಮುಂದೆ ಕಾಯಬೇಕು. ನೀವು ಗಾಡಿ ಆಗಲ್ಲ. ಕುಣಿಸಮ್ಮ ಬರ್ತೀನಿ ಅಂತೀನಿ. ಅಪ್ಪಾಜಿ ನೀವು ಒಳ್ಳೆ ಬುದ್ಧಿ ಕಲಿಸ್ಬೇಕು ಮಕ್ಕಳಿಗೆ. ಒಳ ಬುದ್ಧಿ ಕಲಿಸಿರ ರಮ್ಮ ಹಂಗ ಬಿಡು. ಪಾಪ ಆದ್ರೆ ನಾನು ನೋಡ್ತೀನಿ, ಅವಳಿಗೂ ಮುಟ್ಬಿಡ್ತೀನಿ. ನನಗೆ ಮಕ್ಕಳ ಮೇಲೆ ಭೇದ ಇಲ್ಲ, ಮನುಷ್ಯರ ಮೇಲೆ ಭೇದ ಇಲ್ಲ, ನನಗೆ ಅಹಂಕಾರ ಮೇಲೆ ಭೇದ ಇದೆ. ಜಾತಿ